ಇವತ್ತು ಸೋಷಿಯಲ್ ಮೀಡಿಯಾ ಆಗ್ಬೋದು, ಮೀಡಿಯಾಗಳಾಗ್ಬೋದು, ಪ್ರತಿಯೊಂದರಲ್ಲೂ ನೀವೆಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಹೋರಾಟಗಳು ಸಾಕಷ್ಟು ನಡೀತಾ ಇದೆ. ಮತ್ತೆ ನಾವ್ ಹೇಳೋದು, ನೀವು ಅರ್ಥ ಮಾಡ್ಕೊಳ್ಳೋದು ರೆಡಿ ಇಲ್ವಲ್ಲ. ನೀವು ಇನ್ನೂ ಯಾವ್ದೋ ಓಲ್ಡ್ ಟ್ರೆಡಿಷನಲ್ ಪಾಲಿಟಿಕ್ಸ್ ಅಲ್ಲೇ ಬಿಸಿ ಆಗಿದ್ದೀರಪ್ಪ. ನೀವು ದುಡ್ಡಂಚಿ ಅಲ್ಲ ಮೇಡಮ್, ಒಂದ್ ಮಾತು ಕೇಳಿ. ನೀವು ಈ ಓಲ್ಡ್ ಟ್ರೆಡಿಷನ್ ಏನಂದ್ರೆ ಒಂದ್ 100 ಜನ ದುಡ್ಡು ಕೊಟ್ಬಿಟ್ಟು ರೋಡ್ ಕರ್ಕ ಬರ್ಬೇಕು, ಕುಕ್ಕರ್ ಹಂಚ್ಬೇಕು, ಲಿಕ್ಕರ್ ಹಂಚ್ಬೇಕು, ಅವಾಗಷ್ಟೇ ಅದು ಪಕ್ಷಗಳು. ಅವ ಬಾವುಟ ಇಟ್ಕೊಂಡ್ ಬರ್ಬೇಕು. ಅಲ್ಲಿ ಮೊನ್ನೆ ಬಿಡ್ದಿಲ್ ಕೇಳಿದ್ರಲ್ಲ, ಅವ್ರು ಯಾರು ರೈತರೆಲ್ಲ ಎಷ್ಟೋ ಜನ ಬಂದ್ ಕೂತಿರೋರು, ಬೆಳಗ್ಗೆ ದುಡ್ಡು ಕೊಟ್ರು ಬಂದಿದೀವಿ ಕೂತಿದೀವಿ ಅಂತ ಹೇಳೋರು ಸುಮಾರು ಜನ. ಈ ತರ ಮಾಡೋದೆಲ್ಲ ಪಕ್ಷಗಳಲ್ಲ. ನಾವು ಮಾಡ್ತಾ ಇರೋದು ಒಂದು ನಿಮಿಷ ನೀವು ಕೇಳಿ. ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಅಥವಾ ಜನರ ಪರವಾಗಿ ಇಲ್ಲಿ ತನಕ ನಿಮ್ಮ ಅಭಿಯಾನಗಳು, ನಿಮ್ಮ ಹೋರಾಟಗಳು, ಮೂಡ, ಬಿಡದಿ, ಬರ, ಈಗ ಆಗ್ತಾ ಇರೋ SIR, ನಿಮ್ಮ ಅಸ್ತಿತ್ವ ಎಲ್ಲಿದೆ? ಈಗ ಇವತ್ತು ಭ್ರಷ್ಟಾಚಾರ ವಿರುದ್ಧ ಹೋರಾಡೋದ್ರಲ್ಲೂ ನಾವೇ ಮುಂಚೂಣಿಲಿದ್ದೀವಿ. ಯಾಕಂದ್ರೆ ಈ JCB ಪಾರ್ಟಿಗಳು ತಮ್ಮ ಟ್ರೆಡಿಷನಲ್ ಪೊಲಿಟಿಕ್ಸ್ ಮಾಡ್ಕೊಂಡೇ ಬಂದವ್ರು ಹಿಂದಿಂದ. ಇವತ್ತು ಎಕ್ಸಾಂಪಲ್ ಹೇಳ್ತೀನಿ, ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಅದೇನೋ ಕಸ ಗುಡಿಸೋ ಮೆಷಿನ್ ತಗೊಬಂದ್ರು 613 ಕೋಟಿ ಅಂತ. 613 ಕೋಟಿದು ಇವತ್ತು ಕಾಂಗ್ರೆಸ್ ಕೇಳ್ತಾ ಇಲ್ಲ, ಬಿಜೆಪಿನೂ ಕೇಳ್ತಾ ಇಲ್ಲ. ಮೆಷಿನ್ ಅಲ್ಲಿ ಇದಾವೆ ಅಂತ ನಾನು ಕೇಳ್ತಾ ಇದ್ದೀನಿ ಇದೇ ಬೆಂಚಲ್ಲಿ. ಬೇಕಾದ್ರೆ ಆ ಮೆಷಿನ್ ಗೊತ್ತಿಲ್ಲ. ಕೃಷ್ಣ ಬೈರೇಗೌಡರು ಕೇಳ್ತೀನಿ, ಎಲ್ರಿ ಕೃಷ್ಣ ಬೈರೇಗೌಡರ ಮೆಷಿನ್ಗಳು ಒಂದು ದಿವಸ ಒಂದು ರಸ್ತೆ ಗುಡಿಸಿಲ್ಲ ಇದುವರೆಗೂ. ಇವ್ರು ಯಾಕೆ ಕೇಳಲ್ಲ ಅಂದ್ರೆ, ಇವ್ರು ಅಧಿಕಾರದಲ್ಲಿ ಇದ್ದಾಗ ಅದೇ ಹಣ ತಿಂದಿರ್ತಾರೆ. ಈಗ ನನ್ನೇ ಒಂದ್ ಹೇಳ್ತೀನಿ ಕೇಳಿ, ನೀವು ಮಾತಾಡೋ ಒಂದ್ ನಿಮಿಷ ಮೇಡಮ್. ಈಗ ನನ್ನೆ 88 ಕೋಟಿ ಖರ್ಚು ಮಾಡ್ಬಿಟ್ಟು ಅದೆಷ್ಟೋ 15 ಲಕ್ಷ ಸಸಿ ನೆಟ್ಟು ಅಂತ ಗಿನ್ನಿಸ್ ರೆಕಾರ್ಡ್ ಪುಸ್ತಕ ಇಸ್ಕೊಂಡವ್ರೆ. ಒಂದ್ ಗಿಡ ಎಲ್ಲೂ ಉಳ್ಕೊಂಡಿಲ್ಲ, ಎಲ್ಲ ಒಂದೊಂದಡಿ ಡಿಸ್ಟೆನ್ಸ್ ಗೆ ಗಿಡ ನೆಟ್ಟವ್ರೆ. ಅದ್ರಲ್ಲಿ ಒಂದ್ ಗಿಡ ನೆಡಕ್ಕೆ 560 ರೂಪಾಯಿ ಅಂತ ದುಡ್ಡು ಮಾಡ್ಕೊಂಡವ್ರೆ. 560 ರೂಪಾಯಿ ಅಂತ ದುಡ್ಡು ಮಾಡ್ಕೊಂಡವ್ರೆ. ಅದು 88 ಕೋಟಿ ಇಲ್ಲ, ಅದೆಷ್ಟು ಕೋಟಿ ತಿಂದವ್ರೆ ಅದು ಗೊತ್ತಿಲ್ಲ. ಇವತ್ತು ರೆವಿನ್ಯೂ ಇಲಾಖೆಯಲ್ಲಿ ನಡೆದಂತ ಭ್ರಷ್ಟಾಚಾರಗಳನ್ನ ಪ್ರತಿ ದಿವಸ ನಾವು ಟಿವಿಲಿ ಕೃಷ್ಣ ಬೈರೇಗೌಡರಿಗೆ ನಾವೇ ಅದನ್ನ ಹೈಯೆಸ್ಟ್ ಏನೋ ಟಾರ್ಗೆಟ್ ಮಾಡಿ ಮಾತಾಡಿದವರು ಕೃಷ್ಣ ಬೈರೇಗೌಡರು. ಇವತ್ತು ಒಂದಷ್ಟು ಏನೋ ರಿಫಾರ್ಮ್ಸ್ಗಳನ್ನ ತಂದ್ರು ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳಲ್ಲಿ. ಇವನ್ ನಾವು PDO ವರ್ಗಾವಣೆಗಳಿಗೂ ನಾನೇ ನಾವು ಟಿವಿಗಳಲ್ಲಿ ಹೋರಾಡಿದೀವಿ. ಇದನ್ನ ಹೈಯೆಸ್ಟ್ ಇನ್ಸಿಡೆನ್ಸ್ ಮಾಡಿದೀವಿ. ಆಮೇಲೆ PDO ವರ್ಗಾವಣೆನ ಇವರು ಕೌನ್ಸಿಲಿಂಗ್ ತಂದ್ರು. ಅಂದ್ರೆ ಇವತ್ತು ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಇರೋ ಕೆಲಸಗಳಿಗೆ ಸರ್ಕಾರ ರೆಸ್ಪಾಂಡ್ ಮಾಡ್ತಾ ಇದೆ. ಇವತ್ತು JCB ಪಾರ್ಟಿಗಳು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೂತಿದ್ದಾವೆ. ಇವತ್ತು ಸಿಂಪಲ್ ಹೇಳ್ತೀನಿ, ಇವತ್ತು ಬಿಜೆಪಿಯ ಲೀಡರ್ಗಳೇನಾದ್ರು ಈಶ್ವರಪ್ಪ ಎಲ್ಲವ್ರೆ, ಯತ್ನಾಳ್ ಎಲ್ಲವ್ರೆ, ನಾನು ಹೇಳ್ತಾ ಇರೋದು ನಿಮ್ಮ ಪಕ್ಷದವ್ರು ಹೇಳ್ತಾ ಇರೋದು, ನಿಮ್ಮ ಪ್ರತಾಪ್ ಸಿಂಹ ಎಲ್ಲವ್ರೆ. ಇವತ್ತು ಈಶ್ವರಪ್ಪ ಹೇಳ್ತಾರೆ, ನಾವು ಹೊರಗಡೆಯಿಂದ ಕರ್ಕೊಂಡ್ ಬಂದಿದ್ಕೆ ಇವತ್ತು ನಮ್ಮ ಮೂಲ ಬಿಜೆಪಿಗರು ನಾವು ಆಚೆ ಬಿದ್ದಿದ್ದೀವಿ ಅಂತಾರೆ. ಇವತ್ತು ಬಿಜೆಪಿ ಬಂದಿದ್ದು ಯಾವ ಉದ್ದೇಶದಲ್ಲಿ? ಭ್ರಷ್ಟಾಚಾರ ವಿರೋಧದಲ್ಲಿ, ಕುಟುಂಬ ರಾಜಕಾರಣ ವಿರೋಧದಲ್ಲಿ. ಸಿಂಪಲ್ ನಮ್ಮ ಸಜೆಷನ್, ಅವರ ನಡುವೆ ಇರುವಂತಹ ಗೊಂದಲ, ನಿಮಗೊಂದು ಅವಕಾಶ, ನೀವು ಅದನ್ನ ಸರಿಯಾಗಿ ಬಳಸ್ಕೊಳ್ತಾ ಇದೀವಿ ಮೇಡಮ್. ಇವತ್ತು ನಿಜವಾದ ಪ್ರತಿಪಕ್ಷ ನಾವು ಮಾತಾಡ್ತಾ ಇದೀವಿ. ಪರವಾಗಿಲ್ಲ, ಆ ಬಿಜೆಪಿ ಅವ್ರು ಎಲ್ಲೋದ್ರ, ಈ JDS ಅವ್ರು ಎಲ್ಲೋದ್ರು ಅಂತಾರೆ. ಎಲ್ಲೋದ್ರ ಈ ಆಮ್ ಆದ್ಮಿ ಪಾರ್ಟಿ ಅವರು ಒಂದ್ಸಲ ಕರ್ನಾಟಕದಲ್ಲಿ ಮಾತಾಡಿಲ್ಲ. ನಾವೇ ವಿಧಾನಸೌಧದಲ್ಲಿ ಇವತ್ತು ಪ್ರತಿಪಕ್ಷದಲ್ಲಿ ಕೂತ್ಕೊಳ್ಳೋದು. ಯಾಕಂದ್ರೆ ಇವರೆಲ್ಲ ಅವರ ಸ್ಥಾನಗಳನ್ನ ಕಳ್ಕೊಬಿಟ್ಟವ್ರೆ, ಮಾರ್ಕೊಬಿಟ್ಟವ್ರೆ. ಆ ಪರಿಸ್ಥಿತಿಗೆ ಇವತ್ತು ರಾಜ್ಯ ಹೋಗಿದೆ. ಕುಟುಂಬ ರಾಜಕಾರಣ ಆಗಿರ್ಬೋದು, ಇವರ ಏನು ಭ್ರಷ್ಟಾಚಾರ ನೀತಿಗಳಿರ್ಬೋದು, ಇದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೊರಟೋಗವ್ರೆ. ಇವತ್ತು ಜನ ನಮ್ಮನ್ನೇ ಇವತ್ತು ಪರ್ಯಾಯವಾಗಿ ಹುಡುಕ್ತಾ ಇರೋದು. ಇವತ್ತು ಆಗಿದ್ರೆ ಟಿವಿ ಏನು ಬರಲ್ಲ ಅಂತ ಹೇಳಿದ್ರು ತಮಿಳ್ನಾಡಲ್ಲಿ. ಅವ್ರ ಹೆಂಗ್ ಬಂದ್ರು? ಪಂಜಾಬ್ ಒಂದ್ ಸಮೀಕ್ಷೆ 90% ಸಮೀಕ್ಷೆಗಳು ಉಲ್ಟಾ ಕೊಟ್ಟಿತ್ತು. ಟಿವಿಕೆ ಪಕ್ಷದ ಹೋಮ್ವರ್ಕ್ ಹಂಗಿತ್ತು. ಅಲ್ಲಿನ ಜನಕ್ಕೆ ಅದ್ ಗೊತ್ತಿತ್ತು. ನಮ್ಮೂರಿನ ಜನಕ್ಕೆ ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ಗೊತ್ತಿದೀವಿ ನೀವೇ ಕರ್ಸಿದ್ದೀರಾ. ಮತ್ತೆ ಗೊತ್ತಿರೋದಕ್ಕೆ ನಾವು ಇವತ್ತು ಮಾಧ್ಯಮದವ್ರಿಗೆ ಹಿಂಗೊಂದು ಪಾರ್ಟಿ ಕರ್ನಾಟಕದಲ್ಲಿ ಇದೆ ಅಂತ ಗೊತ್ತು, ಹಂಗ ಕರ್ಸಿದೀವಿ. ಜನಕ್ಕೆ ನಾನು ಹೇಳಿದ್ನಲ್ಲ, ಬೈಯಕ್ಕಾದ್ರೂ ಅವ್ರಿಬ್ರು ಹೆಸರು ತಗೊಳ್ತಾರೆ, ಬೈಯಕ್ಕೂ ನಿಮ್ಮನ್ನ ಕನ್ಸಿಡರ್ ಮಾಡ್ತಾ ಇಲ್ವಲ್ಲ. ನಮ್ಮನ್ ಬೈಯಕ್ ಯಾರಿಗೂ ಅವ್ರ ರೈಟ್ಸೇ ಇಲ್ವಲ್ಲ. ಯಾಕಂದ್ರೆ ನಾವು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದೀವಲ್ಲ. ಬೈಯೋದಕ್ಕೆಲ್ಲೂ ಯಾರಿಗೂ